ಮಹಾನಗರಗಳಲ್ಲಿ ಲ್ಯಾಂಡ್ ವ್ಯಾಲ್ಯೂ ತುಂಬ ಜಾಸ್ತಿ. ಒಂದು 30-40 ಸೈಟೇನೆ ಒಂದು 2 ಕೋಟಿ ಆಗುತ್ತೆ. ಅದ್ರ ಮೇಲೆ ಮನೆ ಒಂದು 50 ಲಕ್ಷ ಆಗುತ್ತೆ. ಒಂದು ಚಿಕ್ಕದು 30-40 ಸೈಟಲ್ಲಿ ನಾವು ಒಂದು ಮನೆ ಕಟ್ತೀವಿ, ಒಂದು 15-20 ಚದರ ಒಂದು 2 ಬೆಡ್ರೂಮ್ ಕಟ್ತೀವಿ ಅಂದರೆ 2.5 ಕೋಟಿ ಆಗುತ್ತೆ. ಸೊ ಹಾಗಾಗಿ ಜನಕ್ಕೆ ಲ್ಯಾಂಡ್ ಅವೈಲಬಿಲಿಟಿ ತುಂಬ ಕಡಿಮೆ. ಆವಾಗ ಒಟ್ಟಿಗೆ ಬದುಕೋಣ, ಕಮ್ಯುನಿಟಿ ಲಿವಿಂಗ್, ಹಿಂದೆ ವಟಾರ ಅಂತಿದ್ವಿ, ಇದು ಕಮ್ಯುನಿಟಿ ಲಿವಿಂಗ್ ಕಾಲ್ಡ್ ಆಸ್ ಫ್ಲ್ಯಾಟ್ಸ್. ಕೆಳಗಡೆನೇ ಎಕ್ಸ್ಪೆನ್ಷನ್ ಇರಲಿಲ್ಲ, ವರ್ಟಿಕಲ್ ಎಕ್ಸ್ಪೆನ್ಷನ್ ಆಗ್ತಾ ಹೋಗುತ್ತೆ. ಸ್ಪೇಸ್ ಅವೈಲಬಿಲಿಟಿ ಕಡಿಮೆ ಆದ್ದರಿಂದ ಇರೋ ಸ್ಪೇಸಲ್ಲೇ ಜನ ಬದುಕಬೇಕಾಗಿರೋದ್ರಿಂದ ವರ್ಟಿಕಲ್ ಗ್ರೋತ್ ಆಗುತ್ತೆ. ಆ ವರ್ಟಿಕಲ್ ಗ್ರೋತ್ನ ನಾವು ಫ್ಲ್ಯಾಟ್ಸ್ ಅಂತ ಕರೆದ್ವಿ. ಇದು ಓಲ್ಡೆಸ್ಟ್ ಕಲ್ಚರ್ ಇನ್ ಮುಂಬೈ, ನ್ಯೂಯಾರ್ಕ್ ಅಥವಾ ಯಾವುದೇ ಹಳೆ ಸಿಟಿಗಳನ್ನು ನೋಡಿದ್ರೆ ಓಲ್ಡೆಸ್ಟ್ ಕಲ್ಚರ್ ಇದು. ಯಾರೋ ಒಬ್ರದ್ದು ಲ್ಯಾಂಡ್ ಇರುತ್ತೆ, ಅವರೇ ಅನ್ಕೋತಾರೆ ನಾನೊಂದು 50 ಮನೆ ಕಟ್ಟಿ ಕೊಡೋಣ ಅಂತ. ಲ್ಯಾಂಡ್ ಒಂದು 10,000 ಸ್ಕ್ವೇರ್ ಫುಟ್ ಮಾತ್ರ ಇರುತ್ತೆ. ಆ 10,000 ಸ್ಕ್ವೇರ್ ಫುಟ್ಟಲ್ಲಿ 5,000ದಿಂದ 6,000 ಸ್ಕ್ವೇರ್ ಫುಟ್ ಒಂದು ಫ್ಲೋರಿಗೆ ಕಟ್ಬೋದು. ಹಾಗೆ ಒಂದು 4-5-6 ಫ್ಲೋರು ಸರ್ಕಾರ ಹೇಗೆ ಕ್ಲಿಯರೆನ್ಸ್ ಕೊಡುತ್ತೆ ಹಾಗೆ ಕಟ್ಬೋದು. ಹಾಗೆ ಫ್ಲ್ಯಾಟ್ ಎಕ್ಸಿಸ್ಟೆನ್ಸಿಗೆ ಬಂತು. ಅದರಲ್ಲಿ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಬೇಕೋ ಒಂದು 500-600 ಸ್ಕ್ವೇರ್ ಫುಟ್, 800 ಸ್ಕ್ವೇರ್ ಫುಟ್ ಇದ್ದರೆ ಸಾಕು. ಇದರಲ್ಲಿ ಬೇಸಿಕಲಿ ಗ್ರಾಹಕನಾಗಿ ಅವನು ಯೋಚನೆ ಮಾಡಬೇಕಾದ್ರೆ ಲ್ಯಾಂಡ್ ಚೆನ್ನಾಗಿದೆಯಾ, ಅಲ್ಲಿ ನೀರಿದೆಯಾ, ಓಡಾಡೋಕ್ಕೆ ಜಾಗ ಇದೆಯಾ, ಪಾರ್ಕಿಂಗ್ ಇದೆಯಾ, ವೆಂಟಿಲೇಷನ್ ಇದೆಯಾ, ವಾಸ್ತು ಅಂತ ಆಮೇಲೆ ನೋಡ್ಕೊಳ್ಳಿ, ವೆಂಟಿಲೇಷನ್ ಇದೆಯಾ, ಬಾಗಿಲು ಹಾಕೋಕ್ಕೆ ಬಾಗಿಲು ತೆಗಿಯೋಕ್ಕೆ ಅನುಕೂಲ ಇದೆಯಾ, ಸೇಫ್ಟಿ ಸೆಕ್ಯೂರಿಟಿ ಇದೆಯಾ. ಮೇಜರ್ ಬೇಕಾಗಿದ್ದು ಜನಕ್ಕೆ ಸೇಫ್ಟಿ ಸೆಕ್ಯೂರಿಟಿ. ಒಂದು ಮನೆಯಲ್ಲಿ ಇಬ್ಬರೇ ವಯಸ್ಸಾದವ್ರು ಇದ್ದಾರೆ, ಅವರು ಇಂಡಿಪೆಂಡೆಂಟ್ ಮನೇಲಿ ಇರೋದಕ್ಕೂ ಫ್ಲ್ಯಾಟಲ್ಲಿ ಇರೋದಕ್ಕೂ ಹೊರಗಡೆ ಸೆಕ್ಯೂರಿಟಿ ಇದ್ದೇ ಇರುತ್ತೆ. 99.99% ಫ್ಲ್ಯಾಟ್ಸ್ ಸೆಕ್ಯೂರಿಟಿ ಇಟ್ಟೇ ಇರ್ತಾರೆ. ಸ್ವಿಚ್ ಆನ್ ಮಾಡೋಕ್ಕೆ ಜನ್ರೇಟ್ರು ಎಲ್ಲ ಇಟ್ಟಿರ್ತಾರೆ. ಸೊ ಹಾಗಾಗಿ ಎಲ್ಲವೂ ಇರೋದರಿಂದ ಇವ್ರಿಗೆ ಆ್ಯಾವ್ರೇಜ್ ವರ್ಕೌಟ್ ಆಗುತ್ತೆ ಒಬ್ಬ ಬೈಯರ್ಗೆ. ಬೇಸಿಕ್ ಇಷ್ಟೆಲ್ಲ ಇದೆಯಾ ಫೆಸಿಲಿಟಿ ಅಂತ ನೋಡ್ಕೊಂಡ್ರೆ ಆಯಿತು. ಇದು ಒಂದು ಭಾಗದ ಫೆಸಿಲಿಟಿ ದೃಷ್ಟಿಯಿಂದ. ಎರಡನೇ ಭಾಗ ಲೀಗಲ್ ಹೋಗಬೇಕು. ಹಿಂದಿನ ಸಂಚಿಕೆಗಳಲ್ಲೂ ಹೇಳಿರೋ ಹಾಗೆ ಲೀಗಲ್ ಪ್ರಾಮುಖ್ಯತೆ ಕೊಡಲೇಬೇಕು. ಇದಕ್ಕೆ ಯಾರು ಲೋನ್ ಸ್ಯಾಂಕ್ಷನಿಂಗ್ ಅಥಾರಿಟಿ ಇದ್ದಾರೆ ಅವ್ರ ಹತ್ರ ಒಂದು ಕ್ಲಿಯರೆನ್ಸ್ ತೊಗೊಂಡಿರ್ತಾರೆ ಡೆವಲಪರು, ಅಥವಾ ಡೆವಲಪರ್ನೇ ಕೇಳೋದು, ನೀವು ಬಿಲ್ಡರ್ ಡೆವಲಪರ್ನ ನೀವು ಲೀಗಲ್ ಕ್ಲಿಯರೆನ್ಸ್ ತೊಗೊಂಡಿದ್ರೆ ಕೊಡಿ. ಪ್ಲ್ಯಾನ್ ಸ್ಯಾಂಕ್ಷನ್ಗೆ ತಾಳೆ ಮಾಡೋದು, ಈ ಪ್ಲ್ಯಾನ್ ಸ್ಯಾಂಕ್ಷನ್ ಪ್ರಕಾರ ಕಟ್ಟಿದ್ದೀರಾ ನೀವು, ಇದು ನೋಡಿಕೊಂಡ್ರೆ ಆಯಿತು. ಇಲ್ಲಿ ಕೂಡ ಅವರು ಒಬ್ಬ ಗ್ರಾಹಕ ಆಗಿ ನನಗೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡ್ತೀರಿ ಅಲ್ವಾ, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡ್ತೀರಿ ಅಲ್ವಾ ಅಂತ ಕೇಳಬೇಕು. ಸರ್ಕಾರ ಕೊಡಬೇಕು. ಶುರು ಮಾಡುವಾಗ ಸ್ಟಾರ್ಟಿಂಗ್ ಸರ್ಟಿಫಿಕೇಟ್ ಕೇಳ್ತಾರೆ. ಪ್ರಾಜೆಕ್ಟ್ ಕಂಪ್ಲೀಷನ್ ಆದಮೇಲೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್, ಕ್ಲಿಯರೆನ್ಸ್ ಸರ್ಟಿಫಿಕೇಟ್. ಈ ಪ್ರಾಜೆಕ್ಟ್ ಎಂಡ್ ಆಗಿದೆ, ಎಲ್ಲ ವಿಷಯಗಳಲ್ಲೂ ಸರಿಯಾಗಿದೆ, ಹಾಗಾಗಿ ನೀವು ಇಲ್ಲಿ ವಾಸಕ್ಕೆ ಯೋಗ್ಯ ಅನ್ನುವ ಸರ್ಟಿಫಿಕೇಟ್ ಕೊಡ್ತಾರೆ. ದಟ್ ಈಸ್ ಕಾಲ್ಡ್ ಆಕ್ಯುಪೆನ್ಸಿ ಸರ್ಟಿಫಿಕೇಟ್. ಇದನ್ನು ಕಡ್ಡಾಯವಾಗಿ ಕೇಳಲೇಬೇಕು. ಶುರುನಲ್ಲೇ ಬುಕ್ ಮಾಡಿಬಿಡ್ತಾರೆ, ಲಾಸ್ಟ್ವರೆಗೂ ಅವ್ರು ಇನ್ಸಿಸ್ಟ್ ಮಾಡ್ತಾನೆ ಇರಬೇಕು, ಇದರ ಫಾಲೋಅಪಲ್ಲಿ ಇರಬೇಕು. ಬ್ಯಾಂಕ್ಗಳೆಲ್ಲ ಕೆಲವು ರೂಲ್ಸು ರೆಗ್ಯುಲೇಷನ್ಸ್ ಹೊಂದ್ಕೋತಾ ಇವೆ. ಈಗ ಒಬ್ಬ ಪ್ರಾಜೆಕ್ಟ್ ನಾನು ಮಾಡೋಕ್ಕೆ ಮುಂಚೆ ನನ್ನ ಹತ್ರ ಹಣ ಇರಲ್ಲ, ಹಾಗಾಗಿ ಇವ್ರು ಕೊಟ್ಟಿರೋ ಹಣಗಳಲ್ಲೇ ನಾನು ಸೇರಿಸಿ ಮಾಡಬೇಕು. ಆವಾಗ ನಾನು ಇದನ್ನ ಡೆವಲಪ್ ಮಾಡ್ಕೊಂಡು ಹೋಗಿರ್ತೀನಿ. ಡಿವಿಯೇಷನ್ ಮಾಡಿದರೆ, ಉದಾಹರಣೆಗೆ ಒಂದು 10,000 ಸ್ಕ್ವೇರ್ ಫುಟ್ ಕಟ್ಲಿಕ್ಕೆ ಹೇಳಿರ್ತಾರೆ, ಇಷ್ಟಿಷ್ಟು ಸೆಟ್ ಬ್ಯಾಕ್ಗಳನ್ನು ಬಿಟ್ಟು ಕಟ್ಲಿಕ್ಕೆ ಹೇಳಿರ್ತಾರೆ. ಆ ಸೆಟ್ ಬ್ಯಾಕ್ಗಳನ್ನು ಬಿಡದೆ ಸ್ವಲ್ಪ ವಯಲೇಷನ್ ಮಾಡಿದರೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡಲ್ಲ. ಕೊಡದೇ ಇದ್ದರೆ ಇವರಿಗೆ ಆಕ್ಯುಪೆನ್ಸಿ ಬರಲ್ಲ. ಯಾವುದೇ ಗ್ರಾಹಕ ಅವರು ಡೆವಲಪರ್ ಓನರ್ ಡಿವಿಯೇಷನ್ ಮಾಡಿದರೆ ಈ ಗ್ರಾಹಕ ಓನರ್ ಆಗೋದು ತುಂಬ ಲೇಟ್ ಆಗುತ್ತೆ. ಅದಕ್ಕೆ ತುಂಬ ಪ್ರೊಸೀಜರ್, ಹೈ ಪೆನಾಲ್ಟೀಸ್ ಅಥವಾ ಕೊಡದೇ ಇರೋಂಥ ಸಾಧ್ಯತೆಗಳು ಇದೆ. ಆವಾಗ ಫಾರ್ ಲೈಫ್ ದೇ ಆರ್ ನಾಟ್ ಓನರ್ಸ್, ದೇ ಆರ್ ಓನ್ಲಿ ಅಲ್ಲಿ ಪೊಸಿಷನ್ನಲ್ಲಿರುವಂತಹ ಟೆನೆಂಟ್ ಥರ ಆಗಿರ್ತಾರೆ, ದುಡ್ಡು ಕಟ್ಟಿ ಕೂಡ. ಸೊ ಹಾಗಾಗಿ ಅವರು ಒಬ್ಬ ಗ್ರಾಹಕ ಕಡ್ಡಾಯವಾಗಿ ಪ್ರತಿಯೊಬ್ಬರನ್ನು ಕೇಳಲೇಬೇಕು, ಇದು ಆಕ್ಯುಪೆನ್ಸಿ ಸರ್ಟಿಫಿಕೇಟಿಗೆ ಯೋಗ್ಯ ಇದೆ ಅಲ್ವಾ ಅಂತ. ಹಾಗಾಗಿ ಬಿಲ್ಡರ್ಸ್ ಯಾರು ತುಂಬ ರೆಪ್ಯೂಟೆಡ್ ಇದ್ದಾರೆ, ಯಾರು ಡಿವಿಯೇಷನ್ನೇ ಮಾಡಲ್ಲ, ಅಂತಹ ಬಿಲ್ಡರ್ಸ್ ಹತ್ರ ಜನ ಜಾಸ್ತಿ ಹೋಗ್ತಾರೆ. ಈ ಬೆಂಗಳೂರಿನಂಥ ನಗರದಲ್ಲಿ ಏನಾಗಿದೆ, ಒಂದು 40-60 ಸೈಟ್ ಇದೆ, ಅವನನ್ನು 4 ಮನೆ 8 ಮನೆ ಕಟ್ಟಿಬಿಟ್ಟಿದ್ದಾನೆ, ಅವನಿಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡಲ್ಲ. ಯಾರೋ ಬ್ಲ್ಯಾಕ್ ಮನಿ ಇಟ್ಕೊಂಡು ಅದ್ರ ಮೇಲೆ ಹಾಕ್ಬಿಟ್ಟಿದ್ದಾರೆ, ಅವರು ಏನು ತಲೆ ಕೆಡಿಸ್ಕೋತಾ ಇಲ್ಲ. ಆದರೆ ಯಾರು ಹಾರ್ಡ್ ಅರ್ನ್ಡ್ ಮನಿ ಇದೆ, ಅವ್ನು ಕಷ್ಟಪಟ್ಟು ಕಟ್ಟಿದ್ದಾನೆ, ಲೋನ್ ತೊಗೊಂಡಿದ್ದಾನೆ, ನಾಳೆ ಅವ್ನು ತೀರಿಸ್ಬೇಕು, ನಾಳೆ ಇದು ಆಪದ್ದನ ಕೂಡ ಅವನಿಗೆ ಆಗಲಿಲ್ಲ, ಏನೋ ಸಂದರ್ಭ ಮಾರಬೇಕಾಯ್ತು, ಟ್ರಾನ್ಸ್ಫರ್ ಮಾಡಬೇಕಾಯ್ತು, ಟ್ರಾನ್ಸ್ಫರ್ ಆಗಲ್ಲ, ಮಾರೋಕ್ಕಾಗಲ್ಲ, ಆಕ್ಯುಪೆನ್ಸಿನೇ ಇಲ್ಲದೆ. ಸೊ ಇಷ್ಟು ಕೇರನ್ನು ತಗೋಬೇಕಿರ್ತಾರೆ. ಅದರಲ್ಲಿ ಏನಂತಾರೆ, ಒಬ್ಬ ಬಿಲ್ಡಿಂಗ್ ಹೇಗೆ ಕಟ್ಟಬೇಕು, ಏನೇನು ಪ್ರಾಡಕ್ಟ್ಸ್ ಹಾಗೆ ಕಟ್ಟಬೇಕು, ಎಷ್ಟು ವರ್ಷ ಇದು ಬಿಲ್ಡಿಂಗ್ ಬಾಳಿಕೆ ಬರಬೇಕು, ಯಾವ ಝೋನಲ್ಲಿ ಕಟ್ಟಬೇಕು. ಉದಾಹರಣೆಗೆ ರಿವರ್ ಝೋನು ಅವು ಇವು ಮಾಡೋ ಹಾಗಿಲ್ಲ, ವಾಟರ್ ಝೋನ್ ಮಾಡೋ ಹಾಗಿಲ್ಲ, ಲೇಕ್ ಝೋನಲ್ಲಿ ಮಾಡೋ ಹಾಗಿಲ್ಲ. ಈಗ ಕಳೆದ 1 ತಿಂಗಳ ಹಿಂದೆ ಒಂದು ಕೋರ್ಟ್ ರೂಲಿಂಗ್ ಬಂದಿದೆ, ಇವರು ಅನಾವಶ್ಯಕವಾದ ಜಾಗದಲ್ಲಿ ಕಟ್ಟಿದ್ದಾರೆ, ಹಾಗಾಗಿ ಇಡೀ ಬಿಲ್ಡಿಂಗನ್ನು ಒಡೆದು ಹಾಕಬೇಕು ಅಂತ. ಕೇರಳದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಒಡೆದು ಹಾಕಿದ್ರು, ಸಿ ಝೋನಲ್ಲಿ ಇತ್ತದು. ಸೊ
ನಾಳೆ ಏನಾದರೂ ಅಲೆಗಳು ಬಂದರೆ ಅಷ್ಟು ಒಡೆದೋಗುತ್ತೆ, ವಾಸಕ್ಕೆ ಅಲ್ಲಿ ಇದ್ದವರೆಲ್ಲ ಕೂಡ ಸತ್ತೋಗ್ತಾರೆ. ಹಾಗಾಗಬಾರ್ದು ಅಂತ ಬೇಕಾದಷ್ಟು ರೂಲ್ಗಳನ್ನು ಮಾಡಿದ್ದಾರೆ. ರಿವರ್ಸು, ಲೇಕ್ಸು, ವಾಟರ್ ಬಾಡೀಸ್ ಹತ್ರ ಎಷ್ಟು ದೂರದಲ್ಲಿ ಇವ್ರು ಇರಬೇಕು ಎಲ್ಲ ಮಾಡಿದ್ದಾರೆ. ಒಬ್ಬ ಗ್ರಾಹಕ ಏನು ಯೋಚನೆ ಮಾಡಬೇಕು ಅಂತ, ಇದೆಲ್ಲ ಈ ಥರದ್ರಲ್ಲೆಲ್ಲ ಇದೆಯಾ ಜಾಗ, ಎಂಥ ಲೊಕೇಶನಲ್ಲಿದೆ, ಸಿಟಿ ಸೆಂಟ್ರಲ್ಲಿದೆ, ಅವ್ನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅವ್ನು ವಯಲೇಷನ್ ಮಾಡಿರೋದು ಇದು, ಅದಕ್ಕೆ ಪೆನಾಲ್ಟಿ ಬರುತ್ತೆ, ಇದೆಲ್ಲ ಒಂದು ಭಾಗ. ಆದರೆ ನಾಳೆ ಅಕ್ವಿಸಿಷನ್ನೇ ಕ್ವಾಶ್ ಮಾಡಿಬಿಟ್ರೆ, ಇವನು ಬಿಲ್ಡರ್ ಮಾಡಿರೋದೇ ತಪ್ಪು ಅಂತ ಸರ್ಕಾರ ಕೋರ್ಟ್ ನಿರ್ಧಾರ ಮಾಡಿಬಿಟ್ರೆ ಆ ಬಿಲ್ಡಿಂಗ್ ಡಿಮಾಲಿಷನ್ ಆಗುತ್ತೆ. ಅವತ್ತಿನ ದಿನ ಓನರ್ ಹತ್ರ ದುಡ್ಡಿದ್ರೆ ಕೊಡ್ತಾನೆ, ಇಲ್ಲದೇ ಇದ್ದರೆ ಸೂಸೈಡ್ ಮಾಡ್ಕೊಂಬಿಟ್ರೆ ಹೋಯ್ತು ಅದೆಲ್ಲ. ಸೊ ಹಾಗಾಗಿ ಒಬ್ಬ ಗ್ರಾಹಕ ಇಷ್ಟೆಲ್ಲ ಯೋಚನೆ ಮಾಡಬೇಕು. ಇನ್ನೊಂದು 3 ಸಂಗತಿಗಳಿದೆ. ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಒಂದು ರೇಟ್ ಹೇಳ್ತಾರೆ, ಇವ್ರು ರೇಟ್ ಒಪ್ಕೋತಾರೆ. ಈ ರೇಟ್ ಹೇಗೆ ಡಿಸೈಡ್ ಆಗುತ್ತೆ? ಉದಾಹರಣೆಗೆ ಅಲ್ಲಿ 3 ಭಾಗ. ಒಂದು ಕಾರ್ಪೆಟ್ ಏರಿಯಾ ಅಂತ ಹೇಳ್ತೀವಿ. ಈಗ ನಮ್ಮ ರೂಮ್ ನೋಡ್ತಾ ಇದ್ದೀರಿ, ನಮ್ಮ ರೂಮಲ್ಲಿ ಕಾರ್ಪೆಟ್ ಎಷ್ಟು ಹಾಕಲಿಕ್ಕೆ ಜಾಗ ಇದೆ, ದಟ್ ಈಸ್ ಕಾಲ್ಡ್ ಅಸ್ ಕಾರ್ಪೆಟ್ ಏರಿಯಾ. ಆದರೆ ನಾನು ಇಷ್ಟಕ್ಕೆ ನಾನು ದುಡ್ಡು ಕೊಡಬೇಕಾಗಿರೋದು, ಗೋಡೆ ಕಟ್ಟಿಲ್ವಾ? ಸೊ ಹಾಗಾಗಿ ಗೋಡೆಯ ಆಚೆ ಭಾಗ ಏನಿದೆ, ಹೊರಭಾಗದಿಂದ ಅಳತೆ ಮಾಡಿದಾಗ ಅದನ್ನು ನಾವು ಬಿಲ್ಟಪ್ ಏರಿಯಾ ಅಂತ ಕರಿತೀವಿ. ನಾನು ಕಟ್ಟಿರುವ ಜಾಗ ಅಂತ ಕರಿತೀವಿ. ಅಷ್ಟೇ ಸಾಕಾ? ಇವ್ರಿಗೆ ಓಡಾಡ್ಲಿಕ್ಕೆ ಜಾಗ ಬೇಡವಾ, ಲಿಫ್ಟ್ ಬೇಡವಾ, ಪಾರ್ಕಿಂಗ್ ಬೇಡವಾ, ಕಾರಿಡಾರ್ ಬೇಡವಾ? ಅದನ್ನು ಸೂಪರ್ ಬಿಲ್ಟಪ್ ಏರಿಯಾ ಅಂತ ಕರಿತೀವಿ. ಕಾರ್ಪೆಟ್ ಏರಿಯಾ, ಬಿಲ್ಟಪ್ ಏರಿಯಾ, ಗೋಡೆಯ ಹೊರಭಾಗವನ್ನು. ಗೋಡೆಯ ಒಳಭಾಗ ಇಸ್ ಕಾರ್ಪೆಟ್ ಏರಿಯಾ, ಗೋಡೆಯ ಹೊರಭಾಗ ಇಸ್ ಬಿಲ್ಟಪ್ ಏರಿಯಾ. ಕಾರಿಡಾರ್ಸು, ಲಿಫ್ಟ್ ರೂಮು, ಮತ್ತು ಓಡಾಡುವ ಎಲ್ಲ ಜಾಗಗಳು, ಫೆಸಿಲಿಟೀಸ್ ಕೊಟ್ಟಿರುವ ಎಲ್ಲ ಜಾಗಗಳು ಎಲ್ಲ ಸೇರಿದ್ರೆ ಸೂಪರ್ ಬಿಲ್ಟಪ್ ಏರಿಯಾ. ಸೊ ಈ ಎಲ್ಲವನ್ನೂ ಸೇರಿ ಅದರ ಜೊತೆ ಟ್ಯಾಕ್ಸಸ್ಸು, ಅದರ ಜೊತೆ ಅವರ ಲಾಭಾಂಶಗಳು ಸೇರಿ ಒಂದು ರೇಟ್ ಫಿಕ್ಸ್ ಮಾಡ್ತಾರೆ. ಶುರುನಲ್ಲೇ ಇನ್ವೆಸ್ಟ್ ಮಾಡಿದ್ರೆ, ಇನ್ನು 2 ವರ್ಷ ಆದಮೇಲೆ ಪ್ರಾಜೆಕ್ಟ್ ಬರ್ತಾ ಇದೆ, ಇವತ್ತೇ ಇನ್ವೆಸ್ಟ್ ಮಾಡಿದ್ರೆ ರೇಟ್ ಕಡಿಮೆ. ಅರ್ಧ ಆಗಿದೆ, ಸ್ವಲ್ಪ ರೇಟ್ ಜಾಸ್ತಿ. 2 ಫ್ಲೋರ್ ಆಗಿದೆ, ರೇಟ್ ಜಾಸ್ತಿ. 5 ಫ್ಲೋರ್ ಆಗಿದೆ, ರೇಟ್ ಜಾಸ್ತಿ. ಕಂಪ್ಲೀಷನ್ಗೆ ತಂದಿದ್ದಾರೆ, ಇನ್ನೂ ಜಾಸ್ತಿ. ಮೆಜಾರಿಟಿ ಸೇಫ್ಟಿ ದೃಷ್ಟಿಯಿಂದ ನೋಡೋಂಥವ್ರು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದ್ರೆ ನಾನು ಬೈ ಮಾಡ್ತೀನಿ ಅಂತಾರೆ. ಅವರು ಅನುಭವಸ್ಥರು. ಅವ್ರಿಗೇನಾಗುತ್ತೆ, ಇವತ್ತು ನಾನೊಂದು ಕಾರ್ ತೊಗೋಬೇಕು, ಈಗ ಕೊಟ್ಟರೆ, ದುಡ್ಡು ಕೊಟ್ಟರೆ ನಾಳೆ ಬೆಳಗ್ಗೆ ನಂಗೆ ಕಾರ್ ರಿಜಿಸ್ಟರ್ ಮಾಡಿ ಕೊಡ್ತಾರೆ. ಅಂದರೆ ನನಗೆ ದುಡ್ಡು ಒಂದು ದಿನ ಕೂಡ ಬ್ಲಾಕ್ ಆಗ್ಲಿಕ್ಕಾಗಲ್ಲ, ನನ್ನ ಪೊಸಿಷನ್ಗೆ ಬಂದುಬಿಡುತ್ತೆ. ಕೆಲವರು, ಈಗ ನನಗೆ ಅನುಭವ, ನಾನು ಏನಾದರೂ ಒಂದು ಪ್ರಾಪರ್ಟಿ ತಗೋಬೇಕಾದ್ರೆ ನಾಳೆ ಬೆಳಗ್ಗೆ ನಾನು ಮನೆ ಕಟ್ಬೋದಾ ಅಂತ ನೋಡ್ತೀನಿ. ರೆಡಿ ಇದೆಯಾ, ಒಂದು ಫ್ಲ್ಯಾಟ್ ರೆಡಿ ಇದೆಯಾ, ನಾವು ಮನೆ ಒಳಗಡೆ ಹೋಗಬಹುದಾ, ನಾಳೆ ಗೃಹ ಪ್ರವೇಶವನ್ನು ಮಾಡಬಹುದಾ? ನನ್ನ ಅನುಭವ ಹಾಗೆ ಹೇಳ್ಕೊಟ್ಟಿದೆ. ಎಷ್ಟೋ ಜನಕ್ಕೆ ಅದು ಅನುಕೂಲ ಇಲ್ಲದೆ ಇರ್ಬೋದು. ಹಾಗಾಗಿ ಅವ್ರು ಕೆಲವು ವೆರಿಫಿಕೇಷನ್ಸ್, ಪ್ರಿಕಾಷನ್ಸ್ ತೊಗೊಂಡು ಅವ್ರ ಫ್ಲ್ಯಾಟ್ಗಳನ್ನು ಬೈ ಮಾಡ್ಬೋದು. ಕೇಳಬೇಕು, ಕಾರ್ಪೆಟ್ ಏರಿಯಾ ಅಂದರೆ ಏನು, ಎಷ್ಟು ಕೊಡ್ತಿದ್ದೀರಿ, ಬಿಲ್ಟಪ್ ಏರಿಯಾ ಎಷ್ಟು ಕೊಡ್ತಾ ಇದ್ದೀರಿ, ಸೂಪರ್ ಬಿಲ್ಟಪ್ ಏರಿಯಾ ಎಷ್ಟು ಕೊಡ್ತಾ ಇದ್ದೀರಿ. ನಿಮಗೆ 1500 ಸ್ಕ್ವೇರ್ ಫುಟ್ ಮಾರ್ತಾರೆ, 2 ಬೆಡ್ರೂಮು 3 ಬೆಡ್ರೂಮ್ ಮಾರ್ತಾರೆ. ಅದರಲ್ಲಿ 50 to 60% ಮಾತ್ರ ಕಾರ್ಪೆಟ್ ಏರಿಯಾ ಇರುತ್ತೆ, ಮಿಕ್ಕಿದೆಲ್ಲ ಕಾಮನ್ ಏರಿಯಾಸ್ ಅಂತ ತಗೋತೀವಿ. ತಪ್ಪ ಅಂದರೆ ಇಲ್ಲ, ಅಲ್ಲಿ ವಾದ ಮಾಡೋಕ್ಕೆ ಹೋಗಬಾರ್ದು. ಏನು ಫೆಸಿಲಿಟಿ ಕೊಡ್ತಾ ಇದ್ದಾರೆ ಅಂತ ನೋಡಿ. ಎಲೆಕ್ಟ್ರಿಕಲ್ ಕರೆಂಟಿನ ಹೊರಟೋದ್ರೆ ಬ್ಯಾಕಪ್ ಜನರೇಟರ್ ಇದೆಯಾ, ಎಕ್ಸ್ಟ್ರಾ ಫೆಸಿಲಿಟಿ ಇದೆಯಾ, ವಾಟರ್ ಸೋರ್ಸ್ ಎಲ್ಲಿದೆ, ಬೋರ್ ಇದೆಯಾ, ಸರ್ಕಾರ ಕೊಡ್ತಾ ಇದೆಯಾ, ವಾಟರ್ ಬೋರ್ಡ್ ನೀರು ಕೊಡ್ತಾ ಇದೆಯಾ, ನೀರು ಬರದೇ ಇದ್ದರೆ ನನಗೆ ಬೋರ್ ಇದೆಯಾ, ಡ್ರೈನೇಜ್ ಸಿಸ್ಟಮ್ ಎಲ್ಲಿ ಕನೆಕ್ಟ್ ಆಗಿದೆ, STP ಇದೆಯಾ, STP ಅಂದರೆ ಸಿವರೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಅಲ್ಲಿ ಇದೆಯಾ, ಟ್ರಾನ್ಸ್ಫಾರ್ಮರ್ ಇದೆಯಾ, ಸರ್ಕಾರ ಹೇಳುವಂಥ ಎಲ್ಲ ನಿಯಮಾವಳಿಗಳು, ಫೈರ್ ಸೇಫ್ಟಿ ನೋಡಿದೆಯಾ. ಒಂದು 5 ಫ್ಲೋರ್ ಇದೆ, ಏನೋ ಇದ್ದಕ್ಕಿದ್ದಂಗೆ ಯಾವುದೋ ಫ್ಲೋರಲ್ಲಿ ಬೆಂಕಿ ಅಂಟ್ಕೊಂಡ್ಬಿಡ್ತು, ಹೇಗೆ ಬರೋದು ವಾಪಸ್ಸು, ಲಿಫ್ಟ್ ಇದೆಯಾ, ಸೆಟ್ ಬ್ಯಾಕ್ ಸರಿಯಾಗಿದೆಯಾ, ಗಾಡಿ ಓಡಾಡ್ಲಿಕ್ಕೆ ಜಾಗ ಇದೆಯಾ, ಪಾರ್ಕಿಂಗ್ ಜಾಗ ಇದೆಯಾ. ಪಾರ್ಕಿಂಗಲ್ಲಿ ನಂದೊಂದು ವೆಹಿಕಲ್ ಇದೆ, ಒಂದು ಮನೆಗೆ ಒಂದು ವೆಹಿಕಲ್ಗೆ ಕೊಟ್ಟಿರ್ತಾರೆ, ಪರ್ಚೇಸ್ ಮಾಡಿರ್ತೀವಿ. ಸಪೋಸ್ ಒಂದು ಮನೇಲಿ 2 ವೆಹಿಕಲ್ ತೊಗೊಂಡ್ರೆ ಎಂತ ಮಾಡೋದು, ಎಲ್ಲಿಡೋದು? ಸೊ ಆ 2ಕ್ಕೆ ಪ್ರಾವಿಷನ್ ಇದೆಯಾ, ಹೀಗೆಲ್ಲ ನೋಡಿ ಅವರು ಬೈ ಮಾಡಬೇಕು. ಅಡ್ವಾಂಟೇಜಸ್, ಕಮ್ಯುನಿಟಿ ಲಿವಿಂಗ್. ನಾನು ಯಾವುದು ಕಟ್ಟೋ ಹಾಗಿಲ್ಲ, ರೆಡಿಮೇಡ್ ಯಾರೋ ಕಟ್ಟಿಬಿಟ್ಟಿರ್ತಾರೆ, ನನ್ನ ಐಡಿಯಾ ಪ್ರಕಾರ ಕಟ್ಟದೇ ಇರ್ಬೋದು, ನಂಗೆ ಬೇಕಾಗಿರುವ ಪ್ರಕಾರ ಕಟ್ಟದೇ ಇರ್ಬೋದು, ಆದರೆ ಕಟ್ಟಿಬಿಟ್ಟಿದ್ದಾರೆ. ನಾನು ಯಾವುದನ್ನು ಮೇಂಟೈನ್ ಮಾಡುವ ಹಾಗಿಲ್ಲ, ನನ್ನ ಮನೆ ಒಳಗಡೆ ಮೇಂಟೈನ್ ಮಾಡ್ಕೊಳ್ಳೋದು ಬಿಟ್ಟರೆ ನನ್ನ ಕಾರಿಡಾರ್ ಕೂಡ ಯಾರೋ ಕ್ಲೀನ್ ಮಾಡಿಟ್ಟಿರ್ತಾರೆ, ಲಿಫ್ಟ್ ಕ್ಲೀನ್ ಮಾಡ್ತಾರೆ ಡೈಲಿ, ಸೆಕ್ಯೂರಿಟಿ ಅವರು ಇರ್ತಾರೆ. ನನ್ನ ಮನೆಗೆ ಒಂದು ಸೆಕ್ಯೂರಿಟಿ ಇಟ್ಕೋಬೇಕಂದ್ರೆ 15,000 ರೂಪಾಯಿ ಕೊಡಬೇಕು, ಅಲ್ಲ ಹಾಗೆಲ್ಲ ಏನಿರಲ್ಲ. ಸೊ ಹಾಗಾಗಿ ಅಡ್ವಾಂಟೇಜಸ್ 95%. ಅಡ್ವಾಂಟೇಜಸ್ ಎಷ್ಟರವರೆಗೆ ಅಂತಂದರೆ, ನನ್ನ ಮನೆಯನ್ನು ಸುಮ್ಮನೆ ಲಾಕ್ ಮಾಡಿ ಹೋಗ್ಬೋದು. ನನ್ನ ಮನೆಯಲ್ಲಿ ಯಾರೋ ಇದ್ದಾರೆ ಕೆಳಗಡೆ, ನಾನು ಹೇಳಿಬಿಟ್ಟು ಹೋಗ್ಬೋದು. ನನ್ನ ತಾಯಿ ಇದ್ದಾರೆ, ನನ್ನ ತಂದೆ ಇದ್ದಾರೆ, ಒಂದು ಸ್ವಲ್ಪ ನೋಡ್ಕೊಳ್ಳಿ ಹೇಳ್ಬಿಟ್ಟು ಹೋಗ್ಬೋದು. ಮಕ್ಕಳಿದ್ದಾರೆ ಹೇಳ್ಬಿಟ್ಟು ಹೋಗ್ಬೋದು. ಅಡ್ವಾಂಟೇಜಸ್ಸು, ಒಂದೇ ಜಾಗದಲ್ಲಿ ನಂಗೆ ಆಟ ಆಡಲಿಕ್ಕೆ, ಮಾತಾಡಲಿಕ್ಕೆ ಜನ ಇದ್ದಾರೆ, ಅವರೆಲ್ಲ ಆ ಕಾಂಪೌಂಡ್ ಒಳಗಡೆನೇ ಇದ್ದಾರೆ. ಸೊ ದೊಡ್ಡ ವಟಾರ, ಮಾತಾಡ್ಲಿಕ್ಕೆ ಜನ ಇದ್ದಾರೆ, ಅವ್ರು ಹೊರಗಡೆ ಬರ್ಬೋದು, ಕೂತ್ಕೋಬೋದು. ಹೈಯರ್ ಫ್ಲೋರ್ಸ್ಗೆ ಹೋಗ್ತಾ ಇದ್ದಷ್ಟು ಗಾಳಿ ಬೆಳಕು ಜಾಸ್ತಿ, ತುಂಬ ಚೆನ್ನಾಗಿದೆ. ನಾನು 3 ಫ್ಲೋರ್ ಕಟ್ಟಬೇಕು, 3ನೇ ಫ್ಲೋರಲ್ಲಿ ಗಾಳಿ ಬೆಳಕು ಬರುತ್ತೆ ಅಂದರೆ ನನಗೆ ಕಾಸ್ಟ್ಲಿ. ಒಂದು ಒಂಟಿ ಮನೆ ಕಟ್ಟಬೇಕಾದ್ರೆ, ಸೈಟ್ ತೊಗೋಬೇಕಾದ್ರೆ ಕಾಸ್ಟ್ಲಿ,
ಫೆಸಿಲಿಟೀಸ್ ಕೆಲವು ಕಡೆ ಎಲ್ಲ ಜಿಮ್ ಕೊಡ್ತಾರೆ, ಕೆಲವು ಕಡೆ ಇವತ್ತು ಶಾಪಿಂಗ್ ಕಾಂಪ್ಲೆಕ್ಸಸ್ ಎಲ್ಲ ಬಂದ್ಬಿಟ್ಟಿದೆ. ಅದರೊಳಗಡೆ ಒಂದು ಹಾಲ್ ಬಂದಿದೆ. ನೀವೇನೋ ಗ್ರೂಪಲ್ಲಿ ಆ್ಯಕ್ಟಿವಿಟಿ ಮಾಡಬೇಕು, ಒಂದು ಹಬ್ಬ ಹರಿದಿನಗಳು ಮಾಡಬೇಕು, ಪೂಲ್ ಇದೆ, ಜಿಮ್ ಇದೆ, ಎಲ್ಲ ಆ್ಯಕ್ಟಿವಿಟೀಸು ಫ್ರೀ ಇದೆ. ಓಡಾಡ್ಬೋದು, ವಾಕಿಂಗ್ ಮಾಡ್ಬೋದು. ಸೇಫ್ಟಿ, ಮೇಜರ್ ಈಸ್ ಸೇಫ್ಟಿ. ವಯಸ್ಸಾದವರು ವಾಕಿಂಗ್ ಮಾಡಬೇಕು. ರಸ್ತೆಯಲ್ಲಿ ಹೋದರೆ ಆಕ್ಸಿಡೆಂಟ್ ಪ್ರಾವಿಷನ್ ಇದೆ, ರಸ್ತೆಯಲ್ಲಿ ಹೋಯ್ತು ಅಂತಂದರೆ ಕಳ್ಳತನದ ಪ್ರಾವಿಷನ್ ಇದೆ. ಇಲ್ಲದೆಲ್ಲ ಏನಿಲ್ಲ. ಸೊ ಹಾಗಾಗಿ ಆ್ಯಕ್ಟಿವಿಟಿ ಇದೆಲ್ಲ ನೋಡಿದ್ರೆ ಫ್ಲ್ಯಾಟ್ಸ್ ಆರ್ ವೆರಿ ವೆರಿ ಗುಡ್. ಡಿಸ್ಅಡ್ವಾಂಟೇಜಸ್, ಇವತ್ತು ನಾನೊಂದು ಕೋಟಿ ರೂಪಾಯಿ ಹಾಕಿದ್ದೀನಿ ಒಂದು ಫ್ಲ್ಯಾಟಿನ ಮೇಲೆ. ಸೈಟಿಗೆ 1 ಕೋಟಿ ರೂಪಾಯಿ ಹಾಕಿದರೆ ಒಂದು 5 ವರ್ಷದ ನಂತರ 2 ಕೋಟಿ ಆಗುತ್ತೆ. ಇದರ ಮೇಲೆ 1 ಕೋಟಿ ಹಾಕಿದ್ರೆ 1 ಕೋಟಿ 20 ಲಕ್ಷ ಆಗ್ಬೋದು. ತುಂಬ ಗ್ರೋತ್ ಇರಲ್ಲ, ಕಡಿಮೆ ಗ್ರೋತ್ ಇರುತ್ತೆ. ಗ್ರೋತ್ ಇರಬಹುದು ಅಥವಾ ಇಲ್ಲದೆ ಇರ್ಬೋದು. ಆದರೆ ನಿಮಗೆ ನೀವು ಇನ್ವೆಸ್ಟ್ಮೆಂಟ್ ಆ್ಯಂಡ್ ರಿಟರ್ನ್ಸೇ ನೋಡೋಕೆ ಹೋಯ್ತು ಅಂದರೆ ಇಟ್ ಮೇ ನಾಟ್ ಬಿ ಅ ವೈಸ್ ಇನ್ವೆಸ್ಟ್ಮೆಂಟ್. ಆದರೆ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಫೆಸಿಲಿಟೇಷನ್ ನೋಡೋಕೆ ಹೋದರೆ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ಸ್. ಚೆನ್ನಾಗಿರೋದನ್ನು ಮಾಡಿ, ಒಳ್ಳೆ ರೆಪ್ಯೂಟೆಡ್ ಬಿಲ್ಡರ್ಸ್ ಹತ್ರ ಹೋಗಿ. ಯಾರಿಗೆ ಅನುಭವ ಇದೆ, ಒಂದು 10 ವರ್ಷದ 10 ಪ್ರಾಜೆಕ್ಟಿನ ಅನುಭವ ಇದೆ, ಯಾರು ಡೆಲಿವರಿ ಸಿಸ್ಟಮನ್ನು ಕೊಟ್ಟಿರ್ತಾರೆ. ಡೆಲಿವರಿ ಅಂತಂದರೆ ನಾನು ಕೊಟ್ಟಿದ್ದೀನಿ ನೋಡಿ, 1 ಪ್ರಾಜೆಕ್ಟ್ ಕೊಟ್ಟಿದ್ದೀನಿ, 2 ಕೊಟ್ಟಿದ್ದೀನಿ, 3 ಕೊಟ್ಟಿದ್ದೀನಿ. ನನಗೆ ಯಾವುದು ಇವತ್ತಿನವರೆಗೂ ಕಪ್ಪು ಚುಕ್ಕೆ ಯಾವುದೇ ಸರ್ಕಾರದಲ್ಲಾಗಲಿ ಇವರಲ್ಲಾಗಲಿ ಇಲ್ಲ, ಯಾರೂ ಗಲಾಟೆ ಮಾಡೋಕ್ಕೆ ಬಂದಿಲ್ಲ. ಅಂತಹ ಜಾಗಗಳಲ್ಲಿ ಅಂತಹ ಬಿಲ್ಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಯಾವುದಾದ್ರು ಗೊತ್ತಿರುವಂತಹ ಬಿಲ್ಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವ್ರಿಗೆ ಅನುಭವ ಜಾಸ್ತಿ ಇಲ್ಲದೆ ಇರ್ಬೋದು, ಆದರೆ ಅವ್ರ ಇಂಟೆನ್ಷನ್ ಇಂಟಿಗ್ರಿಟಿ ತುಂಬ ಚೆನ್ನಾಗಿರ್ಬೋದು. ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ಲೇಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಪ್ಲೇಸಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇರುವ ಪ್ಲೇಸ್ಗಳಾಗಬಾರ್ದು. ಫ್ಲ್ಯಾಟಿಂದ ಹೊರಗೆ ಬರ್ತಾ ಇದ್ದಂಗೆ ಚಿಕ್ಕ ಚಿಕ್ಕ ರೋಡು, ಅದು ಗಲ್ಲಿಗಳಲ್ಲಿರುವಂಥದ್ದು ಆಗಿರಬಾರ್ದು. ಸ್ಪೇಷಿಯಸ್ ಜಾಗಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಲೀಗಲ್ ಟೈಟಲ್ಸ್ ವೆರಿಫೈ ಮಾಡಿ. ಸ್ವಲ್ಪ ಒಂದು 5-10 ಸಾವಿರ ರೂಪಾಯಿ ಜಾಸ್ತಿ ಖರ್ಚು ಮಾಡಿದ್ರೂ ಪರವಾಗಿಲ್ಲ. 1 ಕೋಟಿ ಪ್ರಾಪರ್ಟಿ ತೊಗೊಳಕ್ಕೆ ಹೋಗ್ತೀರಿ, ಗೊತ್ತಿರುವಂತಹ ಅಥವಾ ರೆಪ್ಯೂಟೆಡ್ ಅಡ್ವೊಕೇಟ್ ಹತ್ರ ಹೋಗಿ ದಯವಿಟ್ಟು ಕ್ಲಿಯರೆನ್ಸ್ ತೊಗೊಳ್ಳಿ. ಇಷ್ಟೆಲ್ಲ ತೊಗೊಂಡು ಬಿಲ್ಡರ್ನ ಇನ್ನೊಂದು ಸಲ ಚರ್ಚೆ ಮಾಡಿ, ಒಳ್ಳೆ ಬಾರ್ಗೇನ್ ಮಾಡಿ, ಯು ವಿಲ್ ಗೆಟ್ ವೆರಿ ಗುಡ್ ಡೀಲ್ಸ್. ಈಗ ಒಂದು ಫ್ಲ್ಯಾಟ್ ಅಪಾರ್ಟ್ಮೆಂಟ್ಸಲ್ಲಿ 50 ಯೂನಿಟ್ ಇರುತ್ತೆ, 10,000 ಸ್ಕ್ವೇರ್ ಫುಟ್ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಅನ್ಡಿವೈಡೆಡ್ ಪೋರ್ಷನ್ 200 ಸ್ಕ್ವೇರ್ ಫುಟ್ ಪರ್ ಪರ್ಸನ್. ಅನ್ಡಿವೈಡೆಡ್ ಶೇರ್ ಆಫ್ ದ ಲ್ಯಾಂಡ್ ಅಂತ. ಅನ್ಡಿವೈಡೆಡ್ ಶೇರನ್ನು ಇವರಿಗೆ ಕೊಡ್ತಾರೆ. ಅದರ ಮೇಲೆ ಬಿಲ್ಟಪ್ಪು ಕೊಡ್ತಾರೆ. ಈ ಎರಡು ಸಪರೇಟ್ ರಿಜಿಸ್ಟ್ರೇಷನ್ಗಳಾಗುತ್ತೆ, 2 ಸಪರೇಟ್ ವ್ಯಾಲ್ಯೂಯೇಷನ್ ಆಗುತ್ತೆ. ಅದು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಇದೆಲ್ಲೂ ವ್ಯವಸ್ಥೆ ಇದೆ. ನನಗೆ ಒಂದು ಸಮಸ್ಯೆ ಕಾಣೋದು ಏನಂತಂದರೆ 10-20 ವರ್ಷಗಳು 30 ವರ್ಷಗಳು ಬದುಕೋದಕ್ಕೆ ಇದಕ್ಕೆ ತೊಂದರೆ ಇಲ್ಲ. ಯಾವುದೇ ಬಿಲ್ಡಿಂಗಿಗೂ ಒಂದು ಆಯಸ್ಸಿದೆ. 50 ವರ್ಷದ ನಂತರ ಇವತ್ತು ಮುಂಬೈಯಲ್ಲಿ ಬೇಕಾದಷ್ಟು ಫ್ಲ್ಯಾಟ್ಗಳು ಬಿದ್ದೋಗ್ತಾ ಇದೆ. ಅವಾಗೇನು ಮಾಡೋದು? ಆ ಪ್ರಶ್ನೆ ಇವತ್ತಿಗೂ ಪ್ರಶ್ನೆಯೇ ಆಗಿದೆ. ಹಾಗಾಗಿ ಅಸೋಸಿಯೇಷನ್ ಫಾರಮ್ ಆಗಿ ಇದಕ್ಕೊಂದು ಕಾರ್ಪಸ್ ಫಂಡ್ ಅಂತ ಕ್ರಿಯೇಟ್ ಮಾಡ್ತಾ ಬರ್ತಾರೆ ಕೆಲವರೆಲ್ಲ. ಇನ್ನು 50 ವರ್ಷದ ನಂತರ ಈ ಬಿಲ್ಡಿಂಗನ್ನ ರಿನೋವೇಟ್ ಮಾಡಬೇಕು. ಅಸೋಸಿಯೇಷನ್ ಫಾರಮ್ ಆಗುತ್ತೆ, ಅಸೋಸಿಯೇಷನ್ ಇವೆಲ್ಲ ನೋಡ್ಕೋತಾ ಇರ್ತಾರೆ. ಸಣ್ಣ ಪುಟ್ಟ ತೊಂದರೆಗಳನ್ನೆಲ್ಲ ಅಸೋಸಿಯೇಷನ್ ನೋಡ್ಕೊಳ್ಳುತ್ತೆ. ವಾಟರ್ ಹೋಗಿದೆ, ಡ್ರೈನೇಜ್ ಏನೋ ಆಗಿದೆ, ಎಲೆಕ್ಟ್ರಿಸಿಟಿ ಹೋಗಿದೆ, ವೈರಿಂಗ್ ಹೋಗಿದೆ, ಇದನ್ನೆಲ್ಲ ಮಾಡೋದಕ್ಕೆ ಮೇಂಟೆನೆನ್ಸ್ ಚಾರ್ಜಸ್ ಅಂತ ಮಾಡ್ತಾರೆ. ಅದು 2 ರೂಪಾಯಿಂದ 3 ರೂಪಾಯಿ ಪರ್ ಸ್ಕ್ವೇರ್ ಫುಟ್ ಪರ್ ಮಂತ್ ಮಾಡ್ತಾರೆ. ತಪ್ಪಿಲ್ಲ ಅದು. ಆದರೆ ಲಾಂಗ್ ಟರ್ಮ್ಗೆ ಆ ಅಸೋಸಿಯೇಷನ್ ಏನಾದರೂ ಒಂದು ಪ್ಲ್ಯಾನ್ ಮಾಡ್ಕೋಬೇಕು. 60 ವರ್ಷದ ನಂತರ ನನ್ನ ಈ ಬಿಲ್ಡಿಂಗು ಅದೇ ಎಕ್ಸಿಸ್ಟೆನ್ಸಲ್ಲಿ ಇರಲ್ಲ, ಬಿದ್ದೋಗ್ಬೋದು, ಗೊತ್ತಿಲ್ಲ. ಸೊ 60 ವರ್ಷದ ನಂತರನೂ ಕೂಡ ಟೈಟಲ್ಸು ವೆರಿಫೈ ಆಗಿ ಟೈಟಲ್ ಓನರ್ಶಿಪ್ಪು ಆಗಿರಬೇಕು. ಅದಾದಮೇಲೆ ಅದರ ಮೇಲೆ ಕಟ್ಟಿದಂಥದ್ದು ಯಾರು ಕಟ್ತಾರೆ ಅವತ್ತಿಗೆ ಕಟ್ಟುವಂತಹ ಅಮೌಂಟು ನಮ್ಮ ಹತ್ರ ಇರಬೇಕು. ಸೊ ಅಮೌಂಟಿಗೆ ಪ್ರಾವಿಷನ್ ಕೆಲವರು ಮಾಡ್ಕೋತಾರೆ, ಕೆಲವರು ಮಾಡಲ್ಲ, ಕೆಲವರು ಸುಮ್ಮನೆ ಬದುಕೊಂಡ್ಬಿಡ್ತಾರೆ ಅಪಾರ್ಟ್ಮೆಂಟ್ ಅಂತ. ನಾವು ಬರೀ ಇವತ್ತಿಗೋಸ್ಕರ ಆಸ್ತಿ ತಗೋತಾ ಇಲ್ವಲ್ಲ, ಈ ಆಸ್ತಿ ಪ್ರೊಟೆಕ್ಟು ಆಗಬೇಕು, ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಟ್ರಾನ್ಸ್ಫರು ಆಗಬೇಕು. ಹಾಗಾಗಿ ಕೆಲವು ಪ್ರಿಕಾಷನ್ಸನ್ನು ತಗೋಬೋದು.